ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಧಾನಸಭಾ ಅಧಿವೇಶನದಲ್ಲಿ ಹರಪನಹಳ್ಳಿ ತಾಲೂಕಿನ ಪ್ರಮುಖ ಯೋಜನೆಯಲ್ಲಿ ಒಂದಾದ ಗರ್ಭಗುಡಿ ಬ್ರಿಡ್ಜ್ ಕಾಮ್ ಬ್ಯಾರೇಜ್ ಯೋಜನೆಯ ಬಗ್ಗೆ ಧ್ವನಿ ಎತ್ತಿದ ಪ್ರಥಮ ಮಹಿಳಾ ಶಾಸಕಿ ಎಂದರೆ ತಪ್ಪಾಗುವುದಿಲ್ಲ. ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಮತಿ ಎಂಪಿ ಲತಾ ಮಲ್ಲಿಕಾರ್ಜುನ ಅವರು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನಲ್ಲಿ ತುಂಗಭದ್ರಾ ನದಿ ಅಂದಾಜು 20 ಕಿಲೋಮೀಟರ್ ಹಾದು ಹೋಗುತ್ತದೆ. ದಿವಂಗತ ನಿಜಲಿಂಗಪ್ಪನವರ ಕನಸಿನ ಕೂಸು ಎಂದು ಹೇಳಲಾದ ಈ ಯೋಜನೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಜೆ.ಎಚ್. ಪಾಟೀಲ್ ಅವರಿಂದ ಇಲ್ಲಿಯವರೆಗೆ ಅನೇಕ ಮುಖ್ಯಮಂತ್ರಿಗಳು ಬಂದು ಹೋದರೂ ಪ್ರಾರಂಭವಾಗುವ ಭಾಗ್ಯ ಕೂಡಿ ಬಂದಿಲ್ಲ. 2 ತಾಲೂಕಿನ ಸುಮಾರು 46 ಹೆಕ್ಟೇರ್ ಭೂಮಿ ನೀರಾವರಿ ಒಳಪಡುವುದರಿಂದ ರೈತರ ಬದುಕು ಹಸನಾಗುವುದು ಅಲ್ಲದೆ 50 ದಶಲಕ್ಷ ಗಣ ಅಡಿಯಷ್ಟು ನೀರು ಸಂಗ್ರಹವಾಗುತ್ತದೆ. ಹರಪನಹಳ್ಳಿ ತಾಲೂಕಿನ 60 ಕೇರಿಗಳಿಗೆ ನೀರು ತುಂಬಿಸಲು ಅನುಕೂಲವಾಗುತ್ತದೆ. ಇಂದು ನಡೆದ ವಿಧಾನಸಭಾ ಅಧಿವೇಶನದಲ್ಲಿ ಹರಪನಹಳ್ಳಿ ತಾಲೂಕಿನ ಪ್ರಮುಖ ಯೋಜನೆಯ ಗರ್ಭಗುಡಿ ಬ್ರಿಡ್ಜ್ ಕಾಮ್ ಬ್ಯಾರೇಜ್ ಯೋಜನೆಯ ಬಗ್ಗೆ ಧ್ವನಿ ಎತ್ತಿದ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಮತಿ ಎಂ.ಪಿ. ಲತಾ ಮಲ್ಲಿಕಾರ್ಜುನ ಅವರು. ಪೂರ್ಣವಿರಾಮ. ವರದಿ ಎಚ್. ಕರೀಂ ನಂದಿಬೇವೂರ್. ಕೆಎಸ್ ನ್ಯೂಸ್ ಹರಪ 1586 ಸಣ್ಣ ನೀರಾವರಿ ಸಚಿವರಿಗೆ ಪ್ರಶ್ನೆಯನ್ನು ಕೇಳಿದ್ದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಇದು 2017ರಲ್ಲಿ ಶುರುವಾಗಿರುವಂಥ ಗರ್ಭಗುಡಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಯೋಜನೆ ನನ್ನ ತಮ್ಮನಾದ ರವೀಂದ್ರ ಅವರು ಇವತ್ತಿನ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಅವರ ಅಧ್ಯಕ್ಷತೆಯಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ್ರು. 7 ವರ್ಷ ಆದ್ರೂ ಇದುವರೆಗೂ ಯೋಜನೆ ಕಂಪ್ಲೀಟ್ ಆಗಿಲ್ಲ. ಇವತ್ತು ನಮ್ಮ ತಂದೆಯವರು ಹೇಳಿರೋ ಮಾತು ನೆನಪಾಗುತ್ತೆ. ನಾವು ಅಖಂಡ ಬಳ್ಳಾರಿ ಜಿಲ್ಲೆಯವರು 2 ಋತುಗಳನ್ನು ಅನುಭವಿಸ್ತೀವಿ ಅಂತ ಹೇಳ್ತಾ ಇದ್ರು. ಒಂದು ಬೇಸಿಗೆ, ಇನ್ನೊಂದು ಕಡು ಬೇಸಿಗೆ ಅಂತ. ನಾವು ನಮ್ಮ ಕ್ಷೇತ್ರವಾದ ಹರಪನಹಳ್ಳಿ ನಾವು ಕಡು ಬೇಸಿಗೆಯಿಂದ ಬಳಲ್ತಾ ಇದ್ದೀವಿ. ನಮ್ಮ ರೈತರಿಗೆ ತುಂಬ ತೊಂದರೆ ಆಗ್ತಾ ಇದೆ. ನಮ್ಮ ರೈತರು ಬರಗಾಲ ಬಂದಾಗ ನಮ್ಮ ಹಳ್ಳಿ ಜನ ಮಲೆನಾಡು ಪ್ರದೇಶಕ್ಕೆ ಹೋಗ್ತಾರೆ ಮತ್ತು ಗೋವಾಕ್ಕೆ ಕೆಲಸಕ್ಕೆ ಹೋಗ್ತಾರೆ. ನಮಗೆ ನೀರಾವರಿ ಇರೋದೇ 25%, 30%. ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಕೈಗಾರಿಕೆ ಇಲ್ಲ. ರೈತರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಜೊತೆಗೆ ನಮ್ಮ ಹರಪನಹಳ್ಳಿ ಪಟ್ಟಣಕ್ಕೆ 70,000 ಜನಸಂಖ್ಯೆ ಇರುವಂತ ಕುಡಿಯೋ ನೀರಿಗೆ ನಾವು ತರೋದಿಕ್ಕೆ ತುಂಬ ಬರಗಾಲದಲ್ಲಿ ತುಂಬ ಕಷ್ಟ ಆಗ್ತಾ ಇದೆ. ಜೊತೆಗೆ ಇವಾಗ ಆಗ್ತಾ ಇರೋಂಥ ನಮ್ಮ 107 ಕುಡಿಯೋ ನೀರಿನ ಯೋಜನೆಗೆ ಅವಕಾಶ ಬರಗಾಲದಲ್ಲಿ ನಮಗೆ ಸಿಗೋದಿಲ್ಲ, ಮುಕ್ತಾಯ ಹಂತದಲ್ಲಿದೆ. ಈ ಬ್ರಿಡ್ಜ್ ಕಮ್ ಬ್ಯಾರೇಜಿಗೆ ನೀವು ಬೇಗ ನಮಗೆ ಮಾಡಿಕೊಡ್ಬೇಕು. ಅವರು ಉತ್ತರದಲ್ಲಿ ಹೇಳಿದ್ದಾರೆ, ಕೋವಿಡ್ ಬಂದಾಗ ಸ್ಟಾಪ್ ಆಯಿತು. ಅವರು ಇವತ್ತು ನನಗೆ ಉತ್ತರ ಕೊಟ್ಟಾಗ ಹೇಳಿರೋ ಮಾತು ಏನು ಅಂದರೆ, ಇದು ಗುತ್ತಿಗೆದಾರರನ್ನು ರದ್ದು ಮಾಡಿದ್ದೀವಿ, ಇದನ್ನು ರೀಟೆಂಡರ್ ಕರೆದು ಬೇಗ ಕಾಮಗಾರಿಕೆಯನ್ನು ಪೂರ್ಣಗೊಳಿಸುತ್ತೇವೆ ಅಂತ ಹೇಳಿದ್ದಾರೆ. ಈ ರೀಟೆಂಡರ್ ಯಾವಾಗ ಕರೀತಾರೆ, ಯಾವಾಗ ಬೇಗ ಮುಗಿಸ್ತಾರೆ? 7 ವರ್ಷದಿಂದ ನಾವು ಕಾಯ್ತಾ ಇದ್ದೀವಿ. ನಾನು MLA ಆದಮೇಲೆ 2 ವರ್ಷದಿಂದ ಮುಖ್ಯಮಂತ್ರಿಗಳನ್ನು ಮತ್ತು ಸಚಿವರನ್ನು, ನಮ್ಮ ಜಿಲ್ಲಾ ಸಚಿವರನ್ನು ಕೇಳ್ಕೊಂತ ಬರ್ತಾ ಇದ್ದೀನಿ. ಇದುವರೆಗೂ ನಮಗೆ ಯಾವುದೂ ಇಲ್ಲ. ನಮ್ಮ ರೈತರಿಗೆ ಮತ್ತು ನಮ್ಮ ಜನತೆಗೆ ಕುಡಿಯೋ ನೀರಿನ ತೊಂದರೆ ಇರೋದ್ರಿಂದ ಇದನ್ನು ಯಾವಾಗ ಮಾಡಿಕೊಡ್ತಾರೆ, ಯಾವಾಗ ರೀಟೆಂಡರ್ ಮಾಡ್ತಾರೆ ಅಂತ ನಾನು ಮತ್ತೆ ಸಚಿವರನ್ನು ನಿಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ. ಓಕೆ ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮಾನ್ಯ ಸದಸ್ಯರು ಹೇಳಿದಂತೆ ಇದು 27/5/2017ರಲ್ಲಿ ಪ್ರಾರಂಭ ಆಗಿದೆ. 51 ಕೋಟಿ 40 ಲಕ್ಷ ರೂಪಾಯಿಗಳಿಂದ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವ್ ಕೊಡಲಾಗಿದೆ. ಇದು ಟರ್ನ್ಕೆ ಬೇಸಿಸ್ ಮೇಲೆ ಕಾಂಟ್ರಾಕ್ಟ್ರಿಗೆ ಕೊಡಲಾಗಿದೆ. ಅವ್ರಿಗೆ 13/12/2001 ಪೂರ್ಣಗೊಳಿಸಬೇಕಾಗಿತ್ತು. ಆದರೆ ಅವರು ಕೋವಿಡ್ ಬಂದಿದೆ ಮತ್ತು ನದಿಯಲ್ಲಿ ಅದು ಜಾಸ್ತಿ ಇದೆ ಅಂತೇಳಿ ಟೈಮ್ ಎಕ್ಸ್ಟೆಂಡ್ ಮಾಡ್ಕೊಂಡು 30/6/22ರಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತೇಳಿ ಅವ್ರಿಗೆ ಅವಧಿ ಕೊಟ್ಟಿದ್ದಾರೆ. ಇದರಲ್ಲಿ ಈಗಾಗಲೇ ಸ್ವಲ್ಪ ಕಾಮಗಾರಿ ಮಾಡಿದ್ದಾರೆ. 24 ಕೋಟಿ 67 ಲಕ್ಷ ಈಗಾಗಲೇ ಎಕ್ಸ್ಪೆಂಡಿಚರ್ ಆಗಿದೆ. ಇದು ಆದ ನಂತರ 30/6
22ರಿಂದ 2022ರಲ್ಲಿ ಅವರು ಕಾಮಗಾರಿನ ಸ್ಟಾಪ್ ಮಾಡಿದ್ದಾರೆ. ಆದ ನಂತರ ಸನ್ಮಾನ ಸದಸ್ಯರು ನನ್ನ ಹತ್ರಗೂ ಬಂದಿದ್ದಾರೆ. ಬಂದೆಲ್ಲ ನಾನು ಮಾತನಾಡಿ ಅವನ್ನ ಕರೆಸಿ 19/10/2024ರಂದು ನಮ್ಮ ಅಧ್ಯಕ್ಷದಲ್ಲಿ ಸನ್ಮಾನ ಸದಸ್ಯರನ್ನು ಮತ್ತು ಅಧಿಕಾರಿಗಳನ್ನು ಕಾಂಟ್ರಾಕ್ಟ್ನು ಕರೆಸಿ ಮಾತಾಡಿದೆ ಅವನು ಪ್ರಾರಂಭ ಮಾಡಿ ಕೆಲಸ ಮಾಡಿದಂಥ ಮಾತನ್ನು ಅವನು ಒಪ್ಕೊಂಡಿದ್ದಾನೆ. ಆದರೆ ಈ 2-3 ತಿಂಗಳಿಂದ ನಾವು ಪ್ರಯತ್ನ ಮಾಡಿದಾಗ ಆ ಕೆಲಸ ಮಾಡಲಿಕ್ಕೆ ಅವರು ಕೆಲಸ ಪ್ರಾರಂಭ ಮಾಡಿಲ್ಲ. ಹಾಗಾಗಿ ಈಗಾಗಲೇ ನಾವು 8 ನೋಟಿಸನ್ನು ಅವರಿಗೆ ಇಶ್ಯೂ ಮಾಡಿದ್ದೀವಿ. ಆದರೂ ಅದು ರೆಸ್ಪಾನ್ಸ್ ಇಲ್ಲದ ಕಾರಣ ಈಗಾಗಲೇ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತು ಮರು ಟೆಂಡರ್ ಕರೀಲಿಕ್ಕೆ ಈಗಾಗಲೇ ನಾವು ಕ್ರಮ ತೆಗೆದುಕೊಂಡಿದ್ವಿ. ಆದಷ್ಟು ತೀವ್ರದಲ್ಲಿ ಅದು ಸನ್ಮಾನ ಸದಸ್ಯರು ಹೇಳಿದಂತೆ ಭಾಳ ಇಂಪಾರ್ಟೆಂಟ್ ಇದೆ, ಅದನ್ನು ನಾವು ಮುಗಿಸ್ಬೇಕಾಗಿದೆ. ಆದಷ್ಟು ತೀವ್ರದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತು ಮರು ಟೆಂಡರ್ ಕರೆದು ಶೀಘ್ರಗತಿಯಲ್ಲೇ ಕೆಲಸ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಓಕೆ, ಮಾನ್ಯ ಅಧ್ಯಕ್ಷರೇ, ಅತಿ ಶೀಘ್ರವಾಗಿ ಈ ಕೆಲಸವನ್ನು ಮಾಡಿಕೊಟ್ರೆ ನಮ್ಮ ರೈತರಿಗೂ ಮತ್ತು ನಮ್ಮ ಜನತೆಗೆ ಕುಡಿಯೋ ನೀರಿಗೆ ಅವಶ್ಯಕವಾಗಿ ಈ ವರ್ಷನೂ ನಾವು ಬೇಸಿಗೆ ಕಾಲದಲ್ಲಿ ಈ ಪ್ರಾಜೆಕ್ಟ್ ಮುಗಿಯುತ್ತೆ ಅಂತ ತಿಳ್ಕೊಂಡಿದೆ. ಈ ವರ್ಷನೂ ಅದು ಮುಂದೆ ಹೋಗೋದ್ರಿಂದ ಅತಿ ಶೀಘ್ರವಾಗಿ ಮಾಡಿಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ಸಚಿವರನ್ನು ಕೇಳಿಕೊಳ್ತೇನೆ. ಧನ್ಯವಾದ. ಹೇಳಿದಂತೆ ನಾವು ಅದನ್ನು ಶೀಘ್ರಗತಿಯಲ್ಲಿ ಪ್ರಾರಂಭ